ಹಲೋ ಗೈಸ್, ಸೊ ಗುಡ್ ಮಾರ್ನಿಂಗ್. ಗೊತ್ತಿಲ್ಲ ನೀವು ಎಷ್ಟೊತ್ತಿಗೆ ನೋಡ್ತಿದ್ದೀರಾ ಏನೋ ಅಂತ ನೋಡಿ. ಸೊ ಇದು ನೆಕ್ಸ್ಟ್ ಡೇ ಆಗಿರುತ್ತೆ. ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ. ಸೊ ನಾನು ಫುಲ್ ರೆಡಿ ಆಗಿದ್ದೀನಿ, ಜಸ್ಟ್ ಸಾರಿ ಒಂದು ಹಾಕೋಬೇಕಷ್ಟೇ. ಸೊ ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ಧರ್ಮಸ್ಥಳಕ್ಕೆ ಹೋಗ್ತಿದ್ದೀವಿ. ಸೊ ಧರ್ಮಸ್ಥಳಕ್ಕೆ ಸ್ವಲ್ಪ ಟ್ರೆಡಿಷ್ನಲ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸಾರಿ ಎತ್ಕೊಂಡಿದ್ದೀನಿ, ಹೊಸ ಸ್ಯಾರಿ. ಸೊ ಅದನ್ನು ಹಾಕ್ಕೋಬೇಕು. ನನ್ನ ಮಗಳು ಮಲಗಿದ್ದಾಳೆ, ಇನ್ನೂ ಎದ್ದಿಲ್ಲ. ಸೊ ಫಸ್ಟು ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡಿಬಿಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಳಕನ್ನು ಕ್ಲಿಕ್ ಮಾಡಿ. ಸೊ ದಟ್ ನಾನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನನ್ನ ಮಗಳು ಮಲಗಿದ್ದಾಳೆ, ಇನ್ನು ಅವಳು ಎದ್ದೊಳ್ಬೇಕು. ಅವಳಿಗೆ ಸ್ನಾನ ಯಾರು ಮಾಡಿಸ್ತಾರೆ ನೋಡಬೇಕು. ನಾನೇ ಮಾಡಿಸ್ಬೇಕಂದ್ರೆ ಇನ್ನು ಡ್ರೆಸ್ ಈಗಲೇ ಹಾಕ್ಕೊಳ್ಳೋದಿಲ್ಲ, ಇಲ್ಲ ಡ್ಯಾಡಿ ಮಾಡಿಸ್ತಾರೆ. ಅವಳು ಎದ್ದರೆ ಬೇಗ ಯಾರಾದರೂ ಒಬ್ಬರು ಮಾಡಿಸ್ತಾರೆ, ಅವಳು ಇನ್ನೂ ಎದ್ದಿಲ್ಲ. ಸೊ ಅದಕ್ಕೇ. ಆ್ಯಂಡ್ ನಾನಂತೂ ಫುಲ್ ರೆಡಿಯಾಗಿದ್ದೀನಿ. ಇವತ್ತು ಸ್ವಲ್ಪ ಲೈಟಾಗಿ ಟಚಪ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಯರಿಂಗ್ ಕರಿತೀವಿ ನೋಡಿ, ಯಾರು ಸೊ ಎಲ್ಲ ಆಯಿತು. ಇನ್ನೇನಿದ್ರು ಅಜ್ಜಿ ಸ್ನಾನ ಮಾಡಬೇಕು ಮತ್ತು ಡ್ಯಾಡಿ ಸ್ನಾನ ಮಾಡಬೇಕು, ಮಗು ಸ್ನಾನ ಮಾಡಬೇಕು ಅಷ್ಟೇ, ಇನ್ನೆಲ್ಲರದು ಆಯಿತು. ಸೊ ಈಗ ಸ್ವಲ್ಪ ಕೂದಲಾರಲಿ ಅಂತ ಬಿಟ್ಟಿದ್ದೀನಿ. ಡ್ರೈಯರ್ ತಂದಿದ್ದೀನಿ ನೋಡಿ, ನನ್ನ ಸೀರೆ ಡ್ರೈಯರ್ ತಂದಿದ್ದೀನಿ, ಬಟ್ ಕಾರಲ್ಲೇ ಇದೆ. ಅಮ್ಮ ಆಮೇಲಿಂದ ಕಾರ್ ಹತ್ರ ಹೋಗ್ಬೇಕು, ಮಗು ಬಟ್ಟೆ ಅಲ್ಲೇ ಬಿಟ್ಬಿಟ್ಟಿದ್ದೀನಿ. ಸೊ ಮಗು ಬಟ್ಟೆನೂ ಕಾರಲ್ಲೇ ಇದೆ. ಸೊ ಅದನ್ನು ಎತ್ಕೊಳ್ಬೇಕು. ಹಾಗೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ, ನೋಡ್ತಾ ಇರಿ. ಆ್ಯಂಡ್ ಏನಂದರೆ ನಾವು ಹೋಗೋ ಟೆಂಪಲ್ಸಲ್ಲೆಲ್ಲ ಹೊರಗಡೆ ವೀಡಿಯೋ ಮಾಡ್ಕೊಳ್ಬೋದು, ಮತ್ತು ಅಲ್ಲಿಂದ ಆಚೆ ಬಂದಮೇಲೆ ಮಾಡ್ಕೊಳ್ಬೋದು ಅಷ್ಟೇ. ಮತ್ತು ಒಳಗೆ ಏನು ಮಾಡೋದಕ್ಕಾಗಲ್ಲ ವೀಡಿಯೋನ. ಸೊ ಅದಕ್ಕೆ ನಿಮ್ಗೆ ಯಾವ ಕ್ಲಿಪ್ಪಿಂಗು ಸಿಗ್ತಾಯಿಲ್ಲ. ಸೊ ಏನು ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಐ ಥಿಂಕ್ ನಿಮಗೂ ಗೊತ್ತಿರುತ್ತೆ ಅನಿಸುತ್ತೆ. ಸೊ ಎಲ್ಲೂ ಮೊಬೈಲ್ಸ್ ಅಲೌಡ್ ಇರಲ್ಲ, ಸೊ ಸೈಲೆಂಟಲ್ಲಿರುತ್ತೆ, ಮತ್ತು ಯೂಸ್ ಮಾಡೋಂಗೂ ಇಲ್ಲ ಅಲ್ಲಿ. ಸೊ ಅದಕ್ಕೆ ನಾನು ಯಾವುದೇ ರೀತಿ ವೀಡಿಯೋಸ್ ಮಾಡಿಲ್ಲ. ನೋಡೋಣ ಹೋಗ್ತಾ ಹೋಗ್ತಾ ಏನೇನು ಆಗತ್ತೆ ಅಂತ. ಸೊ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಕಂಟಿನ್ಯೂ ವ್ಲಾಗ್. ಗೈಸ್ ಏನಾಯ್ತಂದರೆ ಆನ್ ಆಗ್ತಿದ್ದೀನಿ, ಫುಲ್ ಕತೆ ಹೇಳ್ಬಿಟ್ಟಿದ್ದೀನಿ. ನೋಡಿದ್ರೆ ಆಫ್ ಮಾಡಿಬಿಟ್ಟಿದ್ದೀನಿ ನಾನು. ಸೊ ಏನಂದರೆ ಇವಾಗ ಒಬ್ಬಟ್ಟು ತಿಂತಾಯಿದ್ದೀನಿ, ನಿನ್ನೆ ದೇವಸ್ಥಾನದಲ್ಲಿ ಕೊಟ್ಟಿದ್ದು. ಸೊ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ಏನಪ್ಪ ಅಂತಂದ್ರೆ ವಿಷಯ. ಮೊನ್ನೆ ಬರಬೇಕಾದ್ರೆ ಊಟ ಎತ್ಕೊಂಡಿದ್ರು, ಮಧ್ಯಾಹ್ನ ನೈಟ್ ಎರಡಕ್ಕೂ ಸೇರಿ ಅಂದ್ಬಿಟ್ಟು. ಇವ್ರೇನು ಮಾಡಿದ್ರು, ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರಸಾದ ಇದೆ, ಅನ್ನ ಊಟ ಪ್ರಸಾದ ಇದೆ ಅಂತ ಅಂದ್ಬಿಟ್ಟು ಊಟ ಮಾಡಿಬಿಟ್ರು. ಆಯಿತಾ, ನಾವು ಹೇಳ್ತಾ ಇದ್ದೀವಿ ಅದು ವೇಸ್ಟ್ ಆಗುತ್ತೆ, ಊಟ ವೇಸ್ಟ್ ಆಗುತ್ತೆ, ಬೇಡ ಅಂತ ಅಂದ್ಬಿಟ್ಟು, ಪ್ರಸಾದ ಸಿಗಲ್ಲ ಅಂತ ಅಂದ್ಬಿಟ್ಟು ಪ್ರಸಾದಕ್ಕಿಂತ ಹೋದರು. ಆಮೇಲೆ ನೈಟ್ ಬಂದು ಚಪಾತಿ ತಿಂದ್ವಿ. ಚಪಾತಿ ಪಲ್ಯ ಎಲ್ಲ ಖಾಲಿ ಆಯಿತು. ಬಟ್ ಇವಾಗ ಅನ್ನ ಮಿಕ್ಕಿತ್ತು, ಅನ್ನ ಮತ್ತು ಗೊಜ್ಜು, ಚಿತ್ರಾನ್ನ ಗೊಜ್ಜು ಅದೆಲ್ಲ ಈಗ ಈಚೆ ಹಾಕ್ತಿದ್ದಾರೆ. ನಾನಂದೆ ಇನ್ನೊಂದು ಸತಿ ನೀವು ಮಾಡ್ಕೊಂಡು ಬರಬಾರ್ದು ಈ ಥರ ಊಟನ ಅಂತಂದಿದ್ದಕ್ಕೆ ಏನಂತಿದ್ದಾರೆ ಗೊತ್ತಾ, ನಿಮ್ಮನ್ನು ನಂಬ್ಕೊಂಡು ಏನೂ ಮಾಡಬಾರ್ದು ನಾವು ಅಂತ ಹೇಳ್ತಿದ್ದಾರೆ. ನಮ್ದು ತಪ್ಪು, ಇವ್ರದ್ದು ತಾನೇ. ಪ್ರಸಾದ ಬೇರೆ ಯಾರನ್ನ ತಿಂತಿದ್ರು, ಕಾಯ್ತಿತ್ತು ಅದು ಊಟ. ಐ ಮೀನ್ ನಮಗೋಸ್ಕರ ಕಾಯ್ತಿರ್ಲಿಲ್ಲ ಊಟ, ಬಟ್ ಈ ಊಟ ನಮಗೋಸ್ಕರ ಕಾಯ್ತಿತ್ತು. ಇದನ್ನು ನಾವು ಮಾಡಬೇಕಾಗಿತ್ತು, ಇದನ್ನು ರೆಸ್ಪೆಕ್ಟ್ ಮಾಡಲಿಲ್ಲ ನಾವು ಅನ್ನೋದಕ್ಕಿಂತ ಇವರು, ನಮ್ಮ ಮಮ್ಮಿಯವರು, ನಮ್ಮ ಅಜ್ಜಿ ಅಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಅಟ್ಲೀಸ್ಟ್ ಆಯಿತು, ಇವ್ರು ಪ್ರಸಾದ ಒಂಚೂರು ತಿಂದ್ಬಿಟ್ಟು ಬಂದು ಇದನ್ನು ತಿಂದಿದ್ರೆ ಆಗ್ತಿತ್ತು. ಈಗೆಲ್ಲ ವೇಸ್ಟ್ ಮಾಡಿದ್ರು. ನಾವು ಸಾರಿ ಹೇಳಿದ್ವಿ ಬೇಡ 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 ಅಂತ ಮಾಡಿಬಿಟ್ಟು ಇವಾಗ ನಮ್ಮ ಮೇಲೆ ಆಗ್ತಾಯಿದ್ದಾರೆ. ಕಳ್ಳರು. ಸೊ ಇವಾಗ ಹೊಟ್ಟೆ ಸಿಗ್ತಾಯಿದೆ ಅಂತ ಒಬ್ಬಟ್ಟು ತಿಂತಾಯಿದ್ದೀನಿ. ಈ ಒಬ್ಬಟ್ಟಲ್ಲಿ ಒಂಚೂರು ಬೆಲ್ಲ ಇಲ್ಲ, ಬರೀ ಸಕ್ಕರೆನೇ ತುಂಬಿಬಿಟ್ಟೈತೆ. ಒಂದು ಬಂಡಿ ಸಕ್ಕರೆ ಐತೆ, ಹೆಂಗೋ ತಿನ್ಕೊಂಡೆ. ಇನ್ನೊಂದಿದೆ, ಅಜ್ಜಿನೂ ಡ್ಯಾಡಿನೂ ತಿನ್ಕೊತಾರೆ ಅಷ್ಟೇ. ಸೊ ಇನ್ನು ನನ್ನ ಮಗಳು ನೋಡಿ ಮಲಗಿದಾಳೆ, ಕಾಣಿಸ್ತಾ ನನಗೆ. ಇನ್ನೂ ಎದ್ದೆ ಅಲ್ಲ ನೋಡಿ, ಇಷ್ಟು ಮಾತಾಡ್ತಾ ಇದ್ದೀನಿ, ಇನ್ನೂ ಎದ್ದಿಲ್ಲ ಅವಳು. ಫುಲ್ ಡೀಪ್ ಸ್ಲೀಪಲ್ಲಿ ಹೋಗ್ಬಿಟ್ಟಿದ್ದಾಳೆ. ಸೊ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸೊ ಗೈಸ್ ಸಾರಿ ಎಲ್ಲ ಹಾಕ್ಕೊಂಡಿದ್ದಾಯಿತು. ಆಮೇಲೆ ಫುಲ್ ಔಟ್ಫಿಟ್ ತೋರಿಸ್ತೀನಿ. ಆ್ಯಂಡ್ ನನ್ನ ಮಗಳು ಕೂಡ ರೆಡಿಯಾಗಿದ್ದಾಳೆ, ಏನಕ್ಕ ಡ್ರೈ ಮಾಡ್ಕೊತಿದ್ದಾಳೆ. ಸೊ ಇನ್ನೇನು ಹೊರಡೋದಷ್ಟೇ, ಅದೇ ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಮಾಡಿ ಹೊರಡೋದು. ಸೊ ಸಾರಿ ನೋಡಿ ಈ ಥರ ಇದೆ. ಫುಲ್ ಔಟ್ಫಿಟ್ ತೋರಿಸ್ತೀನಿ ನಿಮಗೆ ಆಮೇಲಿಂದ. ಸೊ ಗೈಸ್ ಹೋಗ್ತಾ ಇದ್ದೀವಿ, ಎಲ್ಲ ಪ್ಯಾಕ್ ಮಾಡಿಕೊಂಡು. ಅಯ್ಯೋ ಏನು ಹಿಂಗೆ ಕಿರಿಸ್ತಾ ಇದೆಯೋ ವಿನಾಯಕಿ, ನಾನು ಹೋಗ್ಲಾ? ಬ್ಯಾಗ್ ಇಸ್ಕೊಂಡು ಆಗಲ್ಲ. ಸೊ ಶೆಕೆ ಆಗ್ತಾ ಇದೆ ನೋಡಿ, ಇಲ್ಲಿ ಫ್ಯಾನ್ ಹಾಕೊಂಡ್ಬಿಟ್ಟಿದ್ದೀನಿ ನಾನು.
ಅದು ಹಿಡ್ಕೊಂಡು ಮಗಿನ ಕೈ ಹಾಕಿ. ಸೊ ಈಗ ಟಿಫನ್ ಮಾಡೋದಕ್ಕೆ ಅಂತ ಹೋಗ್ತಿದ್ದೀವಿ. ಪಕ್ಕದಲ್ಲೇ ಇದೆ ಹೋಟೆಲ್. ಅಲ್ಲಿಗೆ ಹೋಗೋಣ. ಹೇಳು ಇವಾಗ. ಹಾಯ್ ಮಾಡು. ಹಾಯ್ ಶಾಮ್ಲಿಕಾ. ಹಾಯ್. ಸೊ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಆರ್ಡರ್ ಮಾಡಿದ್ದೀವಿ. ಎಲ್ಲ ತಿನ್ನಬೇಕು. ಎಲ್ಲ ಬರೀ ದೋಸೆಗಳೇ ಮಾಡಿದ್ದೀವಿ. ನಮ್ಮ ಮನೇಲೆಲ್ಲ ಬರೀ ದೋಸೆ ದೋಸೆ ದೋಸೆ. ಅಂದರೆ ಮನೇಲಿ ಮಾಡಿದ್ರು ಇಡ್ಲಿ ಮಾಡಿದ್ರು ನಾವು ದೋಸೆನೇ ಹಾಕೊಳ್ಳೋದು ನಮ್ಗೆ ಇಷ್ಟ ಆಗಲ್ಲ. ಅದೇ ಎಸ್ಪೆಷಲಿ ಇವರಿಗೆ ನಾವು ಹೆಂಗ್ ಹೋಗ್ತೀವಿ ನಾಯ್ಕಿ? ಶಮ್ಮನ್ ಕೇಳ್ತೇವೆ. ಒಯ್ ಕಳ್ಳು ಬೂವ ತಿಂದ ಶಮ್ಮು ಮಮ್ಮು ತಿಂದ ಆಡ್ತಾ ಇದ್ದಾಳೆ. ಕುತ್ಕೊಳ್ತಾ ಇಲ್ಲ. ಅವಳು 2 ನಿಮಿಷ ಒಂದೇ ಕಡೆ ಕುತ್ಕೊಬಿಟ್ರೆ ದೊಡ್ಡ ವಿಷಯ. ಕ್ಯೂಟಿ. ಪೇಪರ್ ಮಸಾಲಾನೇ ಇಷ್ಟು ದೊಡ್ಡದಾಗೈತೆ. ಇನ್ನು ಪೇಪರ್ ಇನ್ನೂ ಇಷ್ಟು ದೊಡ್ಡದಾಗಿದೆ. ಗೈಸ್ ನೋಡಿ ಮಸಾಲೆ ದೋಸೆ ಇಷ್ಟು ದೊಡ್ಡದಾಗಿದೆ. ನಂಗೆ ಪೇಪರ್ ಮಸಾಲೆ ದೋಸೆ ಬಗ್ಗೆ ಭಯ ಆಗ್ತಾ ಇದೆ. ಪೇಪರ್ ಹೌ ಎಕ್ಸೈಟೆಡ್ ಆರ್ ಯು ಟು ಹ್ಯಾವ್ ಪೇಪರ್ ಮಸಾಲೆ ದೋಸೆ? ವೆರಿ ಮಚ್. ಸರಿ ಆಗ್ತಾ ಇದೀವಿ ತಿಂತೇವೆ. ಚೆನ್ನಾಯ್ತಮ್ಮ ಹೇಳು. ಚೆನ್ನಾಗಿಲ್ವಾ? ಅವ್ರಿಗೆ ಹೇಳ ಕರ್ದಿ ಏನು ಹಿಂಗೆ ಮಾಡಿದ್ದೀರ ಅಂತ ಹೇಳ. ಒಳ್ಳೆ ಕರೆದು ಹೇಳ್ತಾರೆ ಅಂತ. ಸಾಂಬಾರು ಏನು ಬೇಕು? ಏನು ತಿಂತಾ ಇಲ್ಲ. ಅಲ್ಲ ಆಟ ಆಡ್ತಾ ಇದ್ದಾಳೆ. ಗೈಸ್ ನೋಡಿ ಪೇಪರ್ ಮಸಾಲೆ ದೋಸೆ ಹೆಂಗಿದೆ. ನನ್ನ ಫೋನ್ ಯಪ್ಪ ಇಷ್ಟು ವಿನು. ನಿನ್ ಕೈಲಿ ತಿನ್ನಕ್ಕಾಗತ್ತಾ? ಒಂದು ಪಾರ್ಸಲ್ ಮಾಡಿಸ್ಬಿಡಮ್ಮ. ಸೊ ಗೈಸ್ ಕಾಫಿ ಬಂದಿದೆ. ಕಪ್ ನೋಡಿ ಯಾವ ಥರ ಇದೆ. ಚೆನ್ನಾಗಿದೆ. ಓಹೋ ನಾವು ಮೀನು ದೊಡ್ಡವ್ರು ಹಿಂಗ ಮಕ್ಕಳಾಡ್ದಂಗೆ ಆಡ್ತಿರಲ್ಲ. ನಮ್ಮ ಸಬ್ಲಿಟ್ರೆ ಟೈಟ್ ಇರಲಿ. ಇಲ್ಲೇ ಹೋಗಿ ಬಂದ್ಬಿಡಿ. ಎಲ್ಲಿಗೆ ನೋಡ್ಕೊಂಡು ನಿಂತ್ಕೊಳ್ಳಿ. ಆ ಥರ ಮಾಡ್ಬೇಡಿ. ಇದು ಇಟ್ಕೊ. ಯಾರು ಮಾಡಲ್ವಾ? ವಾಶ್ರೂಮು ಮಗು ಮಾಡಿ? ಇಲ್ಲ ಮಾಡಿಲ್ಲ. ಸೊ ಗೈಸ್ ಧರ್ಮಸ್ಥಳ ರೀಚ್ ಆಗಿದ್ದೀವಿ. ಇನ್ನು ದರ್ಶನ ಮಾಡೋದಕ್ಕೆ ಅಂತ ಹೋಗಬೇಕು. ಎಲ್ಲ ಇಲ್ಲಿ ನಿಂತ್ಕೊಂಡು ವೇಟ್ ಮಾಡ್ತಾ ಇದ್ದೀವಿ. ಸೊ ವಿನೋ ನಂದು ಸಾರಿ ತೋರಿಸೇ ಇಲ್ಲ. ಹಿಡ್ಕೊಂಡು ತೋರಿಸಿ ಅಲ್ಲಿಂದ. ಸೊ ಈಗ
ಗೈಸ್ ನೆರಿಗೆ ಎಲ್ಲ ಹೋಗ್ಬಿಟ್ಟಿದೆ ಬಟ್ ಹೇಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ ಗೈಸ್. You're looking pretty, my girl. Pretty. ಸೊ ಯಾ ಗೈಸ್ ನಾವು ಫೈನಲಿ ಧರ್ಮಸ್ಥಳ ರೀಚ್ ಆಗಿದ್ದೀವಿ. ಸೊ ಗೈಸ್ ಇಲ್ಲಿ ಏನಂದರೆ 200 ರುಪೀಸ್ ದರ್ಶನಕ್ಕೆ 200 ರುಪೀಸ್ ಕೊಟ್ಬಿಟ್ಟು ಟಿಕೆಟ್ ತೊಗೊಂಡು ಹೋಗ್ತಾ ಇದ್ದೀವಿ, ಬೇಗ ಆಗುತ್ತೆ ಅಂತ. ಆ್ಯಂಡ್ ಯಾ ದರ್ಶನ ಆಗೋವರೆಗೂ ನಾನು ವೀಡಿಯೋನು ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ಗೈಸ್ ನಮ್ಮನ್ನು ಒಂದು ಹಾಲಲ್ಲಿ ಲಾಕ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಈ ಹಾಲ್ ಅಂತ. ಫಾರ್ ದ ಫಸ್ಟ್ ಟೈಮ್ ಅಲ್ಲ ನಾವು ಈ ಥರ ದರ್ಶನ ಮಾಡ್ತಿರೋದು, ಫಾರ್ ದ ಫಸ್ಟ್ ಟೈಮ್. ಸೊ ಚೆನ್ನಾಗಿದೆ ಒಂಥರ. ಬಟ್ ದರ್ಶನ ಆಗೋದಿನ್ನ ಲೇಟು. ಈಗಿನ್ನ 11:45, ಇನ್ನು 2 ಗಂಟೆ ಆಗುತ್ತೆ. 1:30 ಅಥವಾ 2 ಗಂಟೆಗೆ ಈ ರೂಮ್ನ ರಿಲೀಸ್ ಮಾಡ್ತಾರೆ. ಅದಾದಮೇಲೆ ದರ್ಶನ ಮಾಡಿ ಹೊರಡಬೇಕು. ದರ್ಶನ ಮಾಡೋಷ್ಟೊತ್ತಿಗೆ ಊಟ ಖಾಲಿ ಆಗಿಬಿಟ್ಟಿರುತ್ತೆ, ನಮಗೆ ಹೋಟೆಲೇ ಗಟ್ಟಿ. ಸೊ ಯಾ ವೀರೇಶ್ ಪಾಪು ಇಲ್ಲಿದೆ. ತುಂಬ ಈ ಎಕ್ಸ್ಪೀರಿಯನ್ಸ್ ಹೊಸದು ಅಲ್ಲ, ಸಖತ್ತಾಗಿ ಮಾಡಿದ್ದಾರಲ್ಲ ಇಲ್ಲಿ ಒಳಗಡೆ. ಒಂಥರ ಕೂಲಾಗಿದೆ. ಆದರೆ 200 ರೂಪಾಯಿ ಕೊಟ್ಟಿದ್ದೀವಿ ಇದಕ್ಕೆ. ಚೆನ್ನಾಗಿದೆ ಅವರೆಲ್ಲ. ಚೆನ್ನಾಗಿ ಬರ್ತೈತಾ? ಹಾಂ. ಬೇಕಾದ ಬೇಕಾ ವಿನಾಯಕ್? ಬೇಕಾ ಬೇಡವಾ? ಹೂವನ್ನು ಇಲ್ಲ ಹೂವನ್ನು ಬೇಡವಂತೆ, ಬಿಡಪ್ಪ ಇರಲಿ. ಸೊ ಏನಂದರೆ ಗೈಸ್, ಈ ಡ್ರೆಸ್ ಏನಿದೆ ಅಲ್ಲ ವಿನಾಯಕಿ ಹಾಕಿರೋದು, ಇದು ನಾನೇ ಸ್ಟಿಚ್ ಮಾಡಿದ್ದು. ಬ್ಯಾಕ್ಲೆಸ್ ಅಂದರೆ ಇಲ್ಲಿ ಟೈಯಿಂಗ್ ಕೊಟ್ಟು ಇಲ್ಲಿ ಇದು ಕೊಟ್ಟಿದ್ದೀನಿ. ಸೊ ಈ ಡ್ರೆಸ್ ನಾನೇ ಸ್ಟಿಚ್ ಮಾಡಿದ್ದು. ಆಮೇಲೆ ನೀಟಾಗಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಮುಂದೆ ತಿರುಗಿಸ್ಬಿಟ್ಟು ಎಲ್ಲಿದ್ರು ನಾವು ತಿಂತಾನೆ ಇರಬೇಕು. ಮಗು ಹಿಂಸೆ ಆಗ್ತಾ ಇದೆ ಅಂದ್ಬಿಟ್ಟು ಅವರಮ್ಮ ಬಿಡ್ತಾಯಿಲ್ಲ. ಸೂಪರ್ ವಿನಾಯಕಿ ತಗೋಜ್ಜಿ ಕುಡಿ. ಫುಲ್ ಮಳೆ. ಕಿರ್ಸ್ತಾ ಇದ್ದಾಳೆ, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಗೈಸ್ ಎಷ್ಟು ಮಳೆ ಬರ್ತಾ ಇದೆ ಅಂದರೆ ನಾವು ನೆನ್ಕೊಂಡು ಇಲ್ಲಿ ಪ್ರಸಾದಕ್ಕೆ ಫುಲ್ ಮಳೆ ಬರ್ತಾ ಇದೆ. ಎಲ್ಲರೂ ಮಳೆಯಲ್ಲೇ ದರ್ಶನ ಆಯಿತು, ಮಳೆಯಲ್ಲೇ ಊಟ ಮಾಡ್ತಾ ಇದ್ವಿ. ಮಳೆಯಲ್ಲೇ ನೀವು ಎಂಟ್ರಿ ಆಗ್ತಾರೋ ನಾವು ಎಕ್ಸಿಟ್ ಆಗ್ತಾರೋ ಅಂತ ನಾವು
ಒಂದು ಫೋಟೋ ತಗೊಳ್ಳಿಲ್ಲ ಆಗ್ಲೇ ವಿರುದ್ಧ ಹೇಳಿದ್ಲು ತಗೊಂಬೋದಿತ್ತಲ್ಲ ನೀನು. ಹೌದು ನಾನು ಹೇಳ್ದೆ ಬಟ್ ಇವ್ರು ಯಾರು ನನ್ನ ಮಾತು ಕೇಳಲಿಲ್ಲ. ಎಲ್ಲಿ ಅಲ್ಲಿ ಮುಂದೆ ಎಂಟ್ರಿನಲ್ಲಿ ಆಗ ಮಳೆ ಬರ್ತಾ ಇರ್ತವೆ. ಇವರು ಇದನ್ನೆಲ್ಲ ತಂದಿಟ್ರು ಆಯ್ತಾ. ಇವ್ರು ಕೈ ಇಟ್ಟಿದ್ರು. ಇವರೆಲ್ಲ ತಟ್ಟೆ ಇಟ್ಕೊಳಕ್ಕೆ ಹೋದ್ರು. ಅಂಕಲ್ ಬೈದೇ ಬಿಟ್ರು. ಬೈದು ಬಿಟ್ರ ಇವರು ಹಂಗೆ ನಂಗೂ ಎತ್ಕೊಡಿದ್ರು. ಸ್ವಲ್ಪ ಹಾಕಿ. ಧರ್ಮಸ್ಥಳ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಮತ್ತೆ ಕಾರ್ ಹತ್ತಿದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಈಗ ಪುತ್ತೂರ್ಗೆ ಹೋಗ್ತಾ ಇದ್ದೀವಿ. ಅಲ್ಲೂ ಒಂದು ಕೊರಗಜ್ಜ ದೇವಸ್ಥಾನ ಇದೆ. ಸೊ ಅದ್ರ ಬಗ್ಗೆ ಹೇಳೋದಿದೆ, ಹೇಳ್ತೀನಿ ಯಾಕೆ ಹೋಗ್ತಿದ್ದೀವಿ ಏನು ಎತ್ತ ಅಂತ. ಹರಕೆ ಇತ್ತು, ಹರಕೆ ತೀರ್ಸೋದಕ್ಕೆ ಅಂತಲೇ ಹೋಗ್ತಿರೋದು. ಮೇಯ್ನಾಗಿ ನಾವು ಬಂದಿದ್ದೆ ಅದನ್ನು ಮಾಡೋದಕ್ಕೆ ಅಂತ. ಸೊ ಏನು ಎತ್ತ ಅಂತ ನಾನು ಹೋಗ್ತಾ ಹೇಳ್ತೀನಿ ನಿಮಗೆ ಯಾಕೆ ಏನು ಅಂತ. ಸೊ ಈಗ ಹೊರಟಿದ್ದೀವಿ. ಇನ್ನು 1.5 ಅವರ್ ಆಗುತ್ತೆ ಅನ್ಸುತ್ತೆ ಅಲ್ಲಿ ಹೋಗಿ ರೀಚ್ ಆಗೋದಕ್ಕೆ. ಸೊ ಅಲ್ಲೋದ್ಮೇಲೆ ಸಿಗ್ತೀನಿ ಮತ್ತು ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಇಲ್ವಾ ತೊಡೆ ಮೇಲೆ ಹಾಕೊಳ್ಳ ಯಾರು ಇಲ್ವಾ ಅಂಗಡಿಲಿ? ನಿದ್ದೆ ಬಂದ್ಬಿಟ್ಟೈತೆ ಅದು ಕಳ್ತಾ ಇದ್ರು. ಸರಿ ಸರಿ. ಇಲ್ಲ ಇಲ್ಲಿ ನೋಡಿ ತಿಂತಾ ಇದ್ದೀನಿ ಮನೇಲೆ ಮಾಡಿರುವಂಥ ಮಿಕ್ಸ್ಚರ್. ಏನು ಆಕ್ಚುಲಿ ಒಂದು ಬಂಡಿ ಅದೇನಂತಾರೆ ಅದಕ್ಕೆ ಕಳೆ ಬೀಜ ಕಳ್ಳೆನೇ ಹಾಕೋದು. ಇಲ್ಲಿ ಮಿಕ್ಸರ್ಗಿಂತ ಜಾಸ್ತಿ ಕಳೆ ಬೀಜನೇ ಇವೆ. ಅಯ್ಯೋ ನಮ್ಮ ಅಜ್ಜಿ ಮಾಡಿರೋದು ಕೆಲಸ. ಬಟ್ ಆದರೂ ಚೆನ್ನಾಗಿದೆ ತಿನ್ನಕ್ಕೆ. ಹೋಗ್ತಾ ತಪ್ಪು ಮಾಡ್ಬಿಟ್ಟೆ ಕಡೆ ಮಾಡ್ಕೊಟ್ಟು ತಪ್ಪು ಮಾಡಿದೆ. ನಾವೇನು ಕೇಳಿರ್ಲಿಲ್ಲ ಮಾಡು ಅಂತ ಇವರೇ ಮಾಡಿದ್ದು. ಈ ಥರ ಅವಮಾನ. ವೀರೇಶ್ ನೋಡಿ ಅವ್ರು ಡಯಟ್ ಚಿಪ್ಸ್ ತಿಂತಾ ಇದ್ದಾರೆ. ಅದು ಸೈಡಲ್ಲಿ ಇಟ್ಕೊಂಡು ಕಾಣಿಸ್ಬಾರ್ದು ಅಂತ. ನಾವು ಈ ಹೈ ಆಯಿಲ್ ಇರೋವಂಥ ಫುಡ್ನ ಕುರುಕ್ನ ತಿಂತಾ ಇದ್ದೀವಿ. ಸೊ ಊಟ ಆದಮೇಲೆ ಅರ್ಧ ಗಂಟೆನೂ ಆಗಿಲ್ಲ ಅನ್ಸುತ್ತೆ ಊಟ ಆಗಿ. ಇಲ್ಲ ಅರ್ಧ ಗಂಟೆ 1 ಅವರ್ ಆಯಿತು. ಸ್ವಲ್ಪ ಹೊಟ್ಟೆ ಹಸಿದಾಯ್ತು ಅಂತ. ಆ್ಯಂಡ್ ಇವಾಗ ಹೆಂಗೆ ಗೊತ್ತಾ, ಅಲ್ಲಿ ಹೊಟ್ಟೆ ತುಂಬ ತಿನ್ನೋದಕ್ಕೂ ಆಗೋದಿಲ್ಲ. ಅದು ನಮಗೆ ಸಾಂಬಾರುಗಳು ಸೆಟ್ ಆಗೋದಿಲ್ಲ. ಸೊ ಇದೆಲ್ಲ ಇರ್ತವೆ. ಸ್ವಲ್ಪನೇ ಹಾಕ್ಸ್ಕೊಂಡು ತಿಂದಿದ್ದಾಯ್ತು. ಮಜ್ಜಿಗೆ ಅಂತೂ ಒಳ್ಳೆ. ಅಜ್ಜಿಗಂತೂ ಬರೀ ನೀರೇ ಹಾಕಿರೋದು. ತಿಳಿ ಮೇಲೆ ನೀರು ಇರ್ತದಲ್ಲ. ನಾನು ಅನ್ನ ತಿಂದ್ಬಿಟ್ಟಿದ್ದೆ, ತಟ್ಟೆ ಕೂತ್ಕೊಂಡೆ ಕುಡ್ದೆ. ನಾವಿನ್ನೇನು ಹೇಳ್ದು ಮಮ್ಮಿ? ಹಂಗೆಲ್ಲ ಅಂತಾರ ದೇವ್ರ ಪ್ರಸಾದ. ಗಂಟ್ಕಿತ್ಕೊಂತಂದು ದೇವ್ರು.